ನಮಸ್ಕಾರ ವೀಕ್ಷಕರೇ, ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ದಾಬಸ್ಪೇಟೆ ಮತ್ತು ಬೆಂಗಳೂರು ಇವರ ಆರೋಗ್ಯ ಸೂತ್ರಕ್ಕೆ ಸ್ವಾಗತ. ಹೌದು ವೀಕ್ಷಕರೇ, ಮಂಡಿ ನೋವು ಇಂದಿನ ದಿನಗಳಲ್ಲಿ ಹಲವರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆಯಾಗಿದೆ. ಆದರೆ ಇವತ್ತು ಕಿರಿಯರಿಂದ ಹಿಡಿದು ಹಿರಿಯರ ತನಕ ಮಂಡಿ ನೋವು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ. ಹೆಚ್ಚಾದಂತಹ ತೂಕವು ಅಥವಾ ಬೊಜ್ಜು ಒಂದು ಕಡೆ ಕಾರಣವಾಗಿದ್ದರೆ, ಮತ್ತೊಂದು ಕಡೆ ನಮ್ಮ ಜೀವನ ಶೈಲಿಯು ಇದಕ್ಕೆ ಕಾರಣವಾಗುತ್ತಿದೆ. ಹಾಗಾಗಿ ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಯಾಕೆ ಹೀಗೆ ಎಂದು ನೋಡುವುದಾದರೆ, ದೇಹದಲ್ಲಿ ಪ್ರಮುಖವಾಗಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಕೊರತೆ, ಅನಾರೋಗ್ಯಕರ ಆಹಾರ ಪದ್ಧತಿ, ಅಧಿಕ ದೇಹದ ತೂಕ ಎಂದು ಮೇಲ್ನೋಟಕ್ಕೆ ತಿಳಿದುಕೊಳ್ಳಬಹುದು. ಹಿಂದಿನ ಕಾಲದಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯರು ಮಾತ್ರ ತಮ್ಮ ಮಂಡಿ ನೋವಿನಿಂದ ಬಳಲುತ್ತಿದ್ದರು. ಆದರೆ ಈಗ ಚಿಕ್ಕ ವಯಸ್ಸಿನಲ್ಲೇ ಮಂಡಿ ನೋವಿನಿಂದ ಬಳಲುತ್ತಿದ್ದಾರೆ. ಈಗಾಗಲೇ ಮೇಲೆ ತಿಳಿಸಿದಂತೆ ಮಂಡಿ ನೋವು ಬರಲು ಕಾರಣ ದೇಹದ ಹೆಚ್ಚಾದ ತೂಕ ಕಡಿಮೆ ಮಾಡಿಕೊಳ್ಳುವುದರಿಂದಾಗಿ ಮಂಡಿ ನೋವು ಕಡಿಮೆಯಾಗುತ್ತದೆ. ಹಲವಾರು ದೃಷ್ಟಾಂತಗಳು ಇದಕ್ಕೆ ಸಾಕ್ಷೀಭೂತವಾಗಿದೆ. ನಾವು ಇರುವುದಕ್ಕಿಂತ 5-6 ಕೆಜಿ ತೂಕ ಇಳಿಸುವುದು ಅಗತ್ಯ. ತೂಕ ಮಾತ್ರವಲ್ಲ ಸ್ನೇಹಿತರೆ, ನಮ್ಮ ಆಹಾರ ಪದ್ಧತಿಯು ಈ ಮಂಡಿ ನೋವನ್ನು ಕಡಿಮೆ ಮಾಡುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಸರಿಯಾದ ಆಹಾರ ಕ್ರಮ ಅತ್ಯಗತ್ಯ. ಆದ್ದರಿಂದ ಪ್ರಾರಂಭದಲ್ಲಿಯೇ ಈ ಮಂಡಿ ನೋವಿನಿಂದ ನೀವು ಶಾಶ್ವತವಾಗಿ ದೂರ ಇರಬೇಕು ಅಂದರೆ ಒಮ್ಮೆ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ದಾಬಸ್ಪೇಟೆ ಮತ್ತು ಬೆಂಗಳೂರು ಇಲ್ಲಿಗೆ ಭೇಟಿ ನೀಡಿ ಮಂಡಿ ನೋವು ಇದ್ದರೆ ಸೂಕ್ತ ಆಯುರ್ವೇದ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯವಂತರಾಗಿ ಜೀವನ ನಡೆಸಿ. ಈಗಾಗಲೇ ಮಂಡಿ ನೋವಿನಿಂದ ಬಳಲುತ್ತಿದ್ದ ಹಲವರಿಗೆ ನೋವಿನಿಂದ ಮುಕ್ತಿ ಸಿಕ್ಕಿದೆ. ಇಲ್ಲಿ ಗ್ಯಾಸ್ಟ್ರಿಕ್ ಇಂದ ಕ್ಯಾನ್ಸರ್ ತನಕ ಚಿಕಿತ್ಸೆ ಇದೆ. ಪ್ಲಸ್ ನಿಮಗೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ, ಮಸಾಜ್ ಫ್ರೀ ಇರುತ್ತೆ. ಎಲ್ಲ ರೋಗಿಗಳು ಉಪಯೋಗ ಪಡಿಸ್ಕೊಳ್ಳಿ.